ನಮಸ್ಕಾರ. ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಿಮ್ಮ ಪ್ರಶ್ನೆಗಳಿಗೆಲ್ಲ ನಾನು ಉತ್ತರ ಕೊಡ್ತೀನಿ. ನಮಸ್ಕಾರ ವೀಕ್ಷಕರೇ, ನಿಮ್ಮ ಪ್ರಶ್ನೆಗಳನ್ನ ನಾನು ತಗೊಂಡ್ ಬಂದಿದ್ದೀನಿ. ಈ ವಾರ ನಡೆದಂತ ಮುಖ್ಯವಾದ ವಿಷಯಗಳ ಬಗ್ಗೆ ಆನಂದ್ ಸರ್ ಹತ್ರ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ಫಸ್ಟ್ ಗೋಲ್ಡ್ ನಿನ್ನೆ ಬೆಳಗ್ಗೆ ಫುಲ್ ಹೈ ಹೋಗಿತ್ತು, ಅದಾದ್ಮೇಲೆ ಇನ್ನೊಂದು ಪೀಕು. ಸೊ ಹೈ 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 ಕಂಪ್ಲೀಟ್ ಆಗಿ ಪೀಕ್ ಹೊಡಿತಾನೆ ಇದೆ ಗೋಲ್ಡ್ ಏರ್ತಾ ಪ್ರೈಸ್. ಏರ್ತಾ ಹೊಸ ಪೀಕೆ ಅಲ್ವಾ? ಹೌದು ಸರ್, 9620. ನಿಮಗೆ ಹೇಳ್ದಂತ 5% ಬಂದ್ಬಿಡ್ತಾ? ಹೌದು ಸರ್, ಎಸ್. ಇಲ್ಲ, 9620 ಇವತ್ತು ಆಕ್ಚುಯಲ್ ಪ್ರೈಸ್. ಕೆ ನಾನು ಆಕ್ಚುಲಿ 9293 ಇಂದ 9090 ಇಂದ 96 ಅಂತ ಅನ್ನೋದು 5% ಆಗೋಯ್ತಲ್ಲ. ಬಂದ್ಬಿಡುತ್ತೆ ಸರ್, 450 500 ರೂಪಾಯಿ ಅಷ್ಟು ಬಂದ್ಬಿಡುತ್ತೆ ಸರ್. ಮಾರ್ಕೆಟ್ ಜಡ್ಜಸ್ ದಿ ಇವೆಂಟ್ ಬಿಫೋರ್ ಇಟ್ ಹ್ಯಾಪನ್ಸ್. ಓಕೆ, ಅಂದ್ರೆ ನೀವು ಆವಾಗ ಹೇಳುವಂತ ಒಂದು ವಿಷಯ. ಸೊ ಜನರು ಬೇಸಿಕ್ ಆಗಿ ಇದ್ರಲ್ಲಿ ತಿಳ್ಕೊಬೇಕಾಗಿರುವಂತ ವಿಷಯ ಏನು ಅಂತಂದ್ರೆ, RBI ಇಂಟ್ರೆಸ್ಟ್ ರೇಟ್ ನ ಕಡಿಮೆ ಮಾಡಿದ್ರು ಅಂತಂದ್ರೆ ನಮ್ಗೆ ಹೋಮ್ ಲೋನ್, ವೆಹಿಕಲ್ ಲೋನ್ ಎಲ್ಲ ಕಡಿಮೆ ಆಗುತ್ತೆ ಅಂತ ನೋಡೋ ತರ ಹತ್ರದಿಂದ ನಾವು ಕಲ್ತ್ಕೋತಾ ಇರೋದು. ಅಮೆರಿಕಾದಲ್ಲಿ ಫೆಡರಲ್ ರಿಸರ್ವ್ ಇಂಟ್ರೆಸ್ಟ್ ರೇಟ್ ನ ಕಡಿಮೆ ಮಾಡದ್ನ ಅನ್ನೋದನ್ನ ನೀವು ಗಮನಿಸ್ತಾನೆ ಇರಬೇಕು. ಅದೇನೇ ಗೋಲ್ಡ್ ಪ್ರೈಸ್ ನ ನಿರ್ಣಯ ಮಾಡುವಂತ ಒಂದು ಮುಖ್ಯವಾದ ವಿಷಯ. ಫೈನ್, ಇನ್ನೊಂದು 0.25%ಗೂ 5% ಗೋಲ್ಡ್ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ ಇವತ್ತು. ಓಕೆ ಸರ್, ಈಗ ಗೋಲ್ಡ್ ಪ್ರೈಸ್ ಏರೋ ಅಂತ ನೀವು ಮುಂಚೆನೆ ಹೇಳಿತ್ತಾರ. ಇವತ್ತು ನಾನು ಹೋಗಿ 1 ಗ್ರಾಮ್ ಗೋಲ್ಡ್ ತಗೋಬೇಕು ಅಂತ ಅಂದ್ರೆ 10,107 ರೂಪಾಯಿ ಬೇಕು ಸರ್. 1 ಗ್ರಾಮ್ ಗೋಲ್ಡ್ ಕಾಯಿನ್ ತಗೋಬೇಕು ಅಂತ ಅಂದ್ರೆ ಅದು 9620 ಪ್ಲಸ್ ಅದು 2% ಸ್ಟಾಂಪಿಂಗ್ ಚಾರ್ಜಸ್ 193. ಇದನ್ನೆಲ್ಲ ಸೇರಿಸಿ ಒಂದು 3% GST ಅಂತ ಹಾಕಿದ್ರೆ 1 ಗ್ರಾಮ್ ಗೋಲ್ಡ್ 10,107 ರೂಪಾಯಿ ಸರ್. ಇದಕ್ಕೆ ಮೇಕಿಂಗ್ ಚಾರ್ಜಸ್, ವೇಸ್ಟೇಜ್ ಇದೆಲ್ಲ ಸೇರಿಸಿದ್ರಿ ಅಂತ ಅಂದ್ರೆ ಒಂದು 1,000 ರೂಪಾಯಿಗಿಂತ ಕಡಿಮೆ ಆಗಿ ನೀವು ಗೋಲ್ಡ್ನೇ ತಗೊಳ್ಳೋದಕ್ಕೆ ಆಗಲ್ಲ. ಸತ್ಯನೇ ಸರ್, ನಾನು ಇದು ಸ್ಟಾಂಪಿಂಗ್ ಚಾರ್ಜಸ್ ಅಂತ 2% ಅಷ್ಟೇ ಇಟ್ಟಿದ್ದೀನಿ. ಹೇಳ್ದೆ, ಇನ್ನೊಂದು 8% ಇಲ್ಲ ಅಂತಂದ್ರೆ ನೀವು ಗೋಲ್ಡ್ ತಗೊಳ್ಳೋದಕ್ಕೆ ಆಗಲ್ಲ. ಅದು ಒಡವೆ ತರ ತಗೊಳ್ಳುವಾಗ ಆಬ್ವಿಯಸ್. ಸೊ 1 ಗ್ರಾಮ್ ಗೋಲ್ಡ್ ಒಡವೆ ಆಗಿ ನಾವು ತಗೊಳ್ಳುವಾಗ 1,000 ಇಲ್ಲ ಅಂತಂದ್ರೆ ಸಾಧ್ಯತೆನೇ ಇರೋಲ್ಲ ತಗೊಳ್ಳೋದಕ್ಕೆ. ತಿರ್ಗಾ ನಿಮ್ಗೆ ಏನ್ ಹೇಳಕ್ ಬರ್ತಿದ್ದೀನಿ ಅಂತಂದ್ರೆ, ಈ ಸರ್ಕಾರ ಮಾಡುವಂತ ಕೆಲಸದಿಂದ ಶ್ರೀಮಂತ ಇನ್ನೂ ಶ್ರೀಮಂತಾನೇ ಆಗ್ತಿರ್ತಾನೆ. ಆ ಪಟ್ಟಿಯಲ್ಲಿ ನಾನು ಕೂಡ ಇದ್ದೀನಿ. ಬಟ್ ಇದರಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂತ ಅಂದ್ರೆ, ಈ ಚಾನೆಲ್ ಶುರು ಮಾಡೋದಕ್ಕೆ ಸ್ವಲ್ಪ ಮುಂಚೆಯಿಂದಾನೇ ನಾನು ಹೇಳ್ತಾ ಇದ್ದೀನಿ. ಅವತ್ತೂ ಅದು ರಾಜಕೀಯನೇ ಅಂತ ನಾನು ಹೇಳಿದ್ದೆ. ಹಾಗೆ ಇವತ್ತು ಕೂಡ ಅದು ರಾಜಕೀಯ ಅಂತಾನೆ ನಾನು ಹೇಳ್ತೀನಿ. ನೀವು ನಿಮ್ಮ ಕರೆನ್ಸಿನ ಸರಿಯಾಗಿ ಮೇಂಟೈನ್ ಮಾಡಿಲ್ಲ ಅಂತ ಅಂದರೆ, ಸರಿಯಾಗಿ ಪಾಲಿಸಿನ ನಡೆಸಿಲ್ಲ ಅಂತ ಅಂದರೆ, ಮಿಡಲ್ ಕ್ಲಾಸ್ ಜನರಿಂದ ಚಿನ್ನನೇ ತಗೊಳಕ್ಕಾಗದೇ ಇರೋಂಥ ಸ್ಥಿತಿಗೆ ಹೋಗ್ಬಿಡತ್ತೆ. ಈಗಾಗಲೇ ಹೋಗ್ಬಿಟ್ಟಿದೆ. ಓಕೆ ಸರ್, ಈಗ ನಾನು ಹೇಳ್ತೀನಲ್ಲ, ಈಗ ಸಿಟಿನಲ್ಲಿದ್ದಾರೆ ಅಂದ್ಕೊಳ್ಳೋಣ, ಒಂದು 60,000 ರೂಪಾಯಿ ಇಬ್ಬರು ಈ ಹಸ್ಬೆಂಡ್ ಆ್ಯಂಡ್ ವೈಫ್ ಸಂಪಾದನೆ ಮಾಡ್ತಾರೆ ಅಂತ ಅಂದರೆ, ವೃತ್ತಿಗೆ ಪೂರ್ವಜರೇನಾದರೂ ಅವ್ರಿಗೆ ಒಡವೆಗಳು ಚಿನ್ನನ ಕೊಟ್ಟಿದ್ರು ಅಂತಂದರೆ ಅದು ಬೇರೆ ವಿಷಯ. ಆದರೆ ಆ ಥರ ಏನು ಅವರು ಹಿಂದಿನವರು ಚಿನ್ನ ಕೊಟ್ಟಿಲ್ಲ ಅಂತಂದರೆ ಈಗ ಚಿನ್ನ ತಗೊಳ್ಳೋದು ಅಂತ ಅನ್ನೋದು ತುಂಬ ಕಷ್ಟ. ಇವತ್ತೆಲ್ಲ ಈ ಶ್ರೀಮಂತರೇನೆ ಗೋಲ್ಡ್ ತಗೊಳಕ್ ಆಗುತ್ತೆ ಅನ್ನೋ ತರ ಒಂದು ಸಿಚುವೇಶನ್. ಅಪ್ಪರ್ ಮಿಡಲ್ ಕ್ಲಾಸಲ್ಲಿಂದ ಮುಂಚೆ ಈ ಪೂರ್ವಜರು ಕೊಟ್ಟಿದ್ರೆ ಅದು ಬೇರೆ ವಿಷಯ. ಇಲ್ಲ ಅಂತಂದರೆ ಶ್ರೀಮಂತರಷ್ಟೇ ಗೋಲ್ಡ್ ತಗೋಬೋದು. ದಟ್ ಈಸ್ ಅಪ್ಪರ್ ಮಿಡಲ್ ಕ್ಲಾಸಿಂದಾನೇ ಗೋಲ್ಡನ್ನೇ ತಗೊಳ್ಳೋದಕ್ಕಾಗುತ್ತೆ ಆಗ್ಬಿಡತ್ತೆ. ಆಗ ಏನಾಗುತ್ತೆ ಅಂತಂದರೆ 18 ಕ್ಯಾರೆಟ್ ಗೋಲ್ಡು, 16 ಕ್ಯಾರೆಟ್ ಗೋಲ್ಡು ಇದನ್ನೆಲ್ಲ ತಗೊಳ್ಳೋದಕ್ಕೆ ಶುರು ಮಾಡ್ತಾರೆ. ಅದ ಟೈಟನ್ ಗೋಲ್ಡ್ ತಗೊಳ್ಳೋದಕ್ಕಾಗಲ್ಲ ಅನ್ನೋದರ ಬದಲಾಗಿ 18, 16 ಕ್ಯಾರೆಟ್ ಗೋಲ್ಡ್ನ ತಗೋತಾರೆ. ಇದು ಮುಂಚೆನೇ ಗೊತ್ತಿದ್ರಿಂದಾನೇ ಅವನು ಕ್ಯಾರೆಟ್ ಲೇನು ಮಿಯಾ ಅಂತೆಲ್ಲ ಹೋಗಿ ಮುಂಚೆನೇ ಒಂದು ಬ್ರ್ಯಾಂಡ್ನ ಕ್ರಿಯೇಟ್ ಮಾಡಿ ಕೂತ್ಕೊಂಡಿದ್ದಾನೆ. ಸೊ ಟೈಟನ್ ಇಟ್ಕೊಂಡಿರೋರ್ಗೆ ಫುಲ್ ಸಂಭ್ರಮ. ಟೈಟನ್ ಇಟ್ಕೊಂಡಿರೋರು ನೀವು ಹೇಳ್ದಂತ ಹೆಜ್ಜೆ ಸ್ಟಾರ್ಟ್ ಆಯ್ತು, ಇಲ್ಲಿ ವರ್ಕೌಟ್ ಆಗ್ತಿಲ್ಲ. ಮುಂಚೆನೆ ಮಿಯಾ, ಆಮೇಲೆ ಇದು ಕ್ಯಾರೆಟ್ ಲೇನು ಅನ್ನೋಂಥ ಬ್ರ್ಯಾಂಡ್ನ ತಗೊಂಡು ಬಂದ್ಬಿಟ್ಟ. ಓಕೆ ಸರ್, ಡನ್. ಈಗ ಇದರಲ್ಲಿ ಒಂದು ಮುಖ್ಯವಾದಂತ ಪ್ರಶ್ನೆ, ಈ ಹಳೆ ಚಿನ್ನನೆಲ್ಲ ಮಾರ್ತಾರಲ್ಲ ಸರ್, ಈ ಒಂದು ಕೆಲವೊಂದು ಕಂಪನಿಗಳೆಲ್ಲ ಹಳೆ ಚಿನ್ನವನ್ನ ನಾವು ಮಾರ್ತೀವಿ, ಅದನ್ನ ನೆಕ್ಲೆಸ್ ಆಗಿ ಮಾರ್ತೀವಿ ಅಂತ, ಆರ್ನಮೆಂಟ್ಸ್ ಆಗಿ ಅವರು ಮಾರ್ತಾ ಇದ್ದಾರೆ. ಅವ್ರೇನು ಅಂತಂದ್ರೆ ಇವತ್ತಿನ ಗೋಲ್ಡ್ ರೇಟು ಪ್ಲಸ್ 2% ಎಕ್ಸ್ಟ್ರಾ ಹಾಕಿ ನಾನು ನಿಮಗೆ ಕೊಡ್ತೀವಿ ಅಂತ. ಅದು ಬಂದು ಅವರು ಏಮಾರಿಸ್ತಾ ಇದ್ದಾರೆ ಅಂತ ಅರ್ಥ. ಅವ್ರು ಏನು ಮಾಡ್ತಾರೆ ಅಂತಂದರೆ, ಇದನ್ನು ಹೋಗಿ ಆಕ್ಷನ್ನಲ್ಲಿ ತಗೋತಾರೆ. ಆಕ್ಷನ್ನಲ್ಲಿ ತುಂಬ ಹೋಗುತ್ತೆ. ಇನ್ಫ್ಯಾಕ್ಟ್ ನಿಮಗೆ ಗೊತ್ತಿರೋರು ಯಾರಾದರೂ ಚಿನ್ನದಲ್ಲಿ ಸಿಗಾಕೊಂಡಿದ್ದಾರೆ, ಈಗ ಒಡವೆನವ್ರು ಕೊಡ್ತಾ ಇದ್ದಾರೆ ಅಂತಂದರೆ ಅದನ್ನು 3-4% ಕಡಿಮೆ ಆಗಿ ನೀವು ಅದನ್ನು ತಗೋಬೋದು.
ಓಕೆ. ಸೊ ಹಾಗಾದ್ರೆ ನೀವು ಹೇಳೋ ತರ ಆಕ್ಷನ್ ಅಲ್ಲಿ ಹೋಗಿ ಅವರು ಬೆಲೆ ಕಡಿಮೆ ಆಗಿ ತಗೊಂಡು ಜೊತೆಗೆ ಇನ್ನೊಂದ್ 2% ಸೇರಿಸಿ ಅವ್ರೊಂದ್ 2-3% ಕಡಿಮೆ ಆಗಿ ತಗೊಂಡು ಹ್ಮ್ ಆ 3% ಅವನಿಗೆ ಮಾರ್ಜಿನ್. ಅದ್ರ ಜೊತೆಗೆ ಅವ್ರು ಇನ್ನೊಂದು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಹಳೆ ಚಿನ್ನವನ್ನ ನಾವು ಮಾರಾಟ ಮಾಡ್ತಾ ಇದ್ದೀವಿ, ಅದಕ್ಕೆ ನಾವು ಇನ್ನೊಂದ್ 2% ಎಕ್ಸ್ಟ್ರಾ ಸೇರಿಸಿ ಮಾಡ್ತಾ ಇದ್ದೀವಿ. ಅದು GST ಹಾಕ್ತಾನೆ, ಅದು ಬೇರೆ. ಇದನ್ನೇ ನೀವು ಹೋಗಿ ಈಗ ಹೊಸ ಒಡವೆನ ಅಂಗಡಿನಲ್ಲಿ ತಗೊಂಡ್ರಿ ಅಂತ ಅಂದ್ರೆ 15% ನಾನ್ 20% ಹೇಳ್ತೀನಪ್ಪ, ನಾನೇನ್ ಹೇಳ್ತೀನಿ, ಅಲ್ಲೋಗಿ ತಗೊಳ್ಳೋದಕ್ಕೆ ಹ್ಮ್ ನೀವೇ ಆಕ್ಷನ್ ಅಲ್ಲಿ ಇಳಿದ್ ಬಿಡ್ಬೋದಲ್ಲ. ಓಕೆ. ಬಟ್ ಓಕೆ ಸರ್, ಅಂಡರ್ಸ್ಟುಡ್. ಆದ್ರೆ ನಮ್ಮ ಊರಲ್ಲಿ ಏನೊಂದು ಫೀಲಿಂಗ್ ಅಂತಂದ್ರೆ, ಅಲ್ಲಿ ಸೆಂಟಿಮೆಂಟು, ರಾಶಿ ಅದನ್ನೆಲ್ಲ ನೋಡ್ತಾರೆ. ಅದೆಲ್ಲ ನನಗೆ ಗೊತ್ತಿಲ್ಲ. ನಾನ್ ತಗೊಂಡಿದ್ದೀನಿ ಅಂತ ಕೇಳಿದ್ರೆ ನಾನ್ ತಗೊಂಡಿಲ್ಲ. ನಿಂಬಾಯುತ್ತಾ? ಇದು ನಾನು ಹೇಳ್ಬಿಡ್ತೀನಿ. ನಾನು ಈ ಬೇರೆಯವರು ಕಷ್ಟಪಟ್ಟು ಮಾರುವಂತ ಒಡವೆನ ನಾನು ತಗೊಂಡಿದ್ದಿಲ್ಲ. ನಾನು ತಗೊಳ್ಳೋದಿಲ್ಲ ಪರ್ಸನಲ್ ಆಗಿ. 2-3% ಕಡಿಮೆ ಆಗಿ 4% ಕಡಿಮೆ ಕೂಡ ತಗೋಬಹುದು. ಮುಂಚೆನೆ ಮ್ಯಾನೇಜರ್ಗೆ ಹೇಳಿಟ್ಬಿಟ್ಲಿ ಅಂತ ಅಂದ್ರೆ, ಅವನಿಗೆ ಬೇಕಾಗಿರೋದು ಕ್ಯಾಶ್ನ ಅವ್ನಿಗೆ ಕೊಟ್ಬಿಟ್ಟು ಮಿಕ್ಕಿರೋದನ್ನ ಅವ್ರಿಗೆ ಕೊಟ್ಬಿಟ್ಟು ನೀವು ಚಿನ್ನನ ತಗೊಂಡು ಬಂದ್ಬಿಡ್ಬೋದು. ಆದರೆ ಈ ಬೇರೆಯವರ ಬೇಸರ ಹೊಟ್ಟೆ ಉರಿ ನನಗೆ ಬೇಡ. ಅದು ನನ್ನ ಪರ್ಸ್ನಲ್ ಪ್ರಿನ್ಸಿಪಲ್. ಮತ್ತೆ ಯಾರು ಚಿನ್ನನ ಫ್ರೀಯಾಗಿ ಕೊಡೋದಿಲ್ಲ. ಯಾರಿಗೂ ಈ ಚಿನ್ನ ಈಗ ಆಕ್ಷನಲ್ಲಿ ಹೋಗ್ಬೇಕು ಅಂತ ಯಾರು ಆಸೆ ಪಡೋದಿಲ್ಲ. ಆ ಥರ ಬರುವಂಥ ಚಿನ್ನ ನನಗೆ ಬೇಡ. ಈಗ ನನ್ನ ಪ್ರಶ್ನೆ, ಈಗ ಗೋಲ್ಡ್ ರೇಟು ಪೀಕ್ ಅಲ್ಲಿದೆ, ನಾನ್ ಚಿನ್ನನ ತಗೋಬೇಕು ಅನ್ಕೋತಾ ಇದ್ದೀನಿ, ನನಗೆ ಈ ಸೆಂಟಿಮೆಂಟ್ ಇಲ್ಲ, ಹಂಗಂತಂದ್ರೆ ಈ ಸೆಂಟಿಮೆಂಟು ಇಲ್ಲ ಅಂತಂದ್ರೆ ಯಾವತ್ತಾದ್ರೂ ಒಂದಿನ ನಿನಗದು ಬಂದು ಅನ್ಸುತ್ತೆ, ನೀನು ಬರೆದಿಟ್ಕೊ. ಬೇರೆಯವ್ರ ಕಷ್ಟನ ನೀನು ಇದು ಮಾಡ್ಕೊಂಡೆ ಅಂದರೆ ಅದು ಮುಂದಕ್ಕೆ ನಿನಗೇನೆ ಅದು ಪ್ರಾಬ್ಲಮ್ ಆಗುತ್ತೆ. ಯಾಕೆ ನಿನ್ಗೆ ಈ ಥರ ಕೆಲಸಗಳೆಲ್ಲ? ಇಲ್ಲ ಇಲ್ಲ, ಜನರನ್ನಾಗಿ ಸೆಂಟಿಮೆಂಟ್ ಇಲ್ಲದೆ ಇರೋಂತ ಜನಗಳು ಸೆಂಟಿಮೆಂಟ್ ಇಲ್ಲದೆ ಇರುವಂತ ಜನಗಳಿಗೆ ನಾನು ಹೇಳೋದು, ಹ್ಮ್ ಮಾತು ಹೇಳ್ತಾರೆ, ಶಿವನ ಸತ್ತು ಕುಲನಾಶ ಅಂತ. ಯಾರೋ ಕಷ್ಟಪಟ್ಟು ತಗೊಂಡಿರೋಂಥ ಚಿನ್ನನ ಕಷ್ಟದಲ್ಲಿ ಕೊರೋವಂಥದ್ದನ್ನ ಆಕ್ಷನ್ ಅಲ್ಲಿ ಮಾರುವಂಥದ್ದನ್ನ, ಅದ್ರಲ್ಲಿ ಈಗ ನಿನಗೆ ಅದು ಉದ್ಯಮ ಅಲ್ಲ ನಿಂದು. ನೀನ್ ಯಾಕೆ ಹೋಗಿ ಅದ್ರಲ್ಲಿ ಕೈ ಇಡ್ಕ್ಯಾ? ಒಂದ್ 2% ಅಲ್ಲಿ ಒಂದು 18% 15% ಕಡಿಮೆ ಆಗಿ ಕಡಿಮೆ ಸಿಗುತ್ತಲ್ಲ ಅಂತ ತಾನೇ ಸರ್? ನೀನು ದುಬೈಯಲ್ಲಿ ತಗೋ, ಅದು ಬೆಟರ್. ಅದ್ರಲ್ಲಿ ಯಾರ ಹೊಟ್ಟೆ ಏನೂ ಇರಲ್ಲ. ಓಕೆ ಸರ್. ಇಲ್ಲ, ಇದು ನನ್ನ ಪ್ರಶ್ನೆ ಅಲ್ಲ. ಓಕೆ ಸರ್, ಫೈನ್, ಅಂಡರ್ಸ್ಟುಡ್. ಅದ್ರ ಮೇಲೆ ನಂಬಿಕೆ ಇಲ್ಲ ಅಂತಂದ್ರು ನೀವ್ ಹೇಳೋದು ಒಂದು ಪಾಯಿಂಟ್. ಅದನ್ನೊಂದು ಪಾಯಿಂಟ್. ನಾನು ಹೇಳೋವಂಥದ್ದು, ಬೇರೆಯವ್ರ ಹೊಟ್ಟೆ ಊರಿನ ಯಾಕೆ ಸುಮ್ಮನೆ ತಗೋತೀರಾ ಅಂತಾನೆ. ಓಕೆ ಸರ್, ಫೈನ್ ಸರ್. ಓಕೆ, ರುಪಿ ವ್ಯಾಲ್ಯೂ ಡಿಪ್ರಿಶಿಯೇಟ್ ಆಗ್ತಾನೆ ಇದೆ ಸರ್. ಇದು IT ಕಂಪನಿಗಳಿಗೆ ಹೆಲ್ಪ್ಫುಲ್ ಆಗಿರುತ್ತಾ? ಡೆಫಿನೆಟ್ ಆಗಿ ಹೆಲ್ಪ್ಫುಲ್ ಆಗಿರುತ್ತೆ. ಯಾಕೆ ಅಂತಂದ್ರೆ ಅವರು ಈ ಕಾಂಟ್ರಾಕ್ಟ್ ವ್ಯಾಲ್ಯೂನ ಮುಂಚೆನೆ ತಗೊಂಡಿರ್ತಾರೆ. ಹ್ಮ್ ಇದರಲ್ಲಿ ಸೆನ್ಸಿಟಿವಿಟಿ ಅನಾಲಿಸಿಸ್ ಅಂತ ಹೇಳ್ತಾರೆ. ಹ್ಮ್ ಸೊ ಅದರಲ್ಲಿ ಇವ್ರಿಗೆ ಹೆಲ್ಪ್ ಆಗುತ್ತೆ. ರೂಪಾಯಿ 90-92 ಅಂತ ಹೋದ್ರೆ IT ಕಂಪನಿಗಳೆಲ್ಲ ತಿರ್ಗಾ ರಿಕವರಿ ಆಗುತ್ತೆ. IT ಕಂಪನಿ ರಿಕವರಿ ಆಗುತ್ತೆ ಅನ್ನೋದನ್ನ ನಿಲ್ಸ್ಬಿಟ್ರಲ್ಲ, ಒಂದ್ 4-5 ಕಂಪನಿಗಳು ಹೇಳಿ ಅಣ್ಣ. ಅದೆಲ್ಲ ಬೇಡ, ರಿಕವರ್ ಆಗುತ್ತೆ. ಫ್ರಂಟ್ ಲೈನ್ ಕಂಪನೀಸೇ ಚೀಪ್ ಆಗಿರುತ್ತೆ. ಇನ್ನೂ ಸ್ವಲ್ಪ ಚೀಪಾಗಿ ಬರುತ್ತೆ. ಈಗ ಒಂದು 2-3 ದಿನದಿಂದ ಬಿದ್ದಿದೆ. ಮಂಡೇ ಬೆಳಗ್ಗೆ ಬೀಳುತ್ತೆ ಅಂತ ಎದುರು ನೋಡ್ಬೋದು. ಯಾಕೆಂತಂದರೆ ನಿನ್ನೆ ಅಮೆರಿಕ ಮೋಸವಾಗಿ ಬಿದ್ದಿದೆ, ಟೆಕ್ನಾಲಜಿ ಬಿದ್ದಿದೆ. ನಿನಗೊಂದು ಕೂಡಲೇ ಈಗ ಮಾರನೇ ದಿನನೇ ನೋಡಲ್ಲ ಅಂತಂದರೆ ಓಕೆ ಸರ್, ನೀವು ಶೇರ್ ಅಂತ ಹೇಳಲ್ಲ ಅಂತಿದ್ದೀರಾ? ನಾನು ಹೇಳ್ತೀನಿ. ಈಗ ಫ್ರಂಟ್ ಲೈನ್ ಕಂಪನೀಸ್ ಅಂದರೆ ಏನು? TCS, ಇನ್ಫೋಸಿಸ್, HCL. TCS 22 PE ಸರ್. ಹೌದು, ನಾನು ಸ್ವಲ್ಪ ಬೀಳುತ್ತೆ ಅಂತ ಅನ್ಕೋತಾ ಇದ್ದೀನಿ. ಇನ್ನೂ ಎದುರು ನೋಡ್ತಾ ಇದ್ದೀನಿ. ಇನ್ನು ಬೀಳೋದಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತೀರಾ? ಎದುರು ನೋಡ್ತಾ ಇದ್ದೀನಿ. ಆದರೆ ರೂಪಾಯಿ 92ಕ್ಕೆ ಹೋಯ್ತು ಅಂತಂದ್ರೆ ಅದು ಟಕ್ಕಂತ ಏರ್ಬಿಡುತ್ತೆ. 19 ಸರ್. ಈಗ ಅದು 3000 ಅರೌಂಡ್ ಅಲ್ಲಿ ಇದೆ. ಡೆಫಿನೆಟ್ ಆಗಿ TCS ಕನ್ಸಿಡರ್ ಮಾಡ್ಬೋದು. ಬಟ್ ಇಲ್ಲಿಂದ ಒಂದು 3% ಕೆಳಗಡೆ ಬಿದ್ದರೆ ಅಳ್ಬಾರ್ದು. ಇಲ್ಲೋದಕ್ಕೆ ಸಾಧ್ಯತೆ ಇದೆ ಅಂತ ಅನ್ನೋದು ನಿಮ್ಮ ಪಾಯಿಂಟ್. TCS, HCL, ವಿಪ್ರೋ, ಇನ್ಫೋಸಿಸ್ ಇದನ್ನೆಲ್ಲ ನೀವು ಧೈರ್ಯವಾಗಿ ಕನ್ಸಿಡರ್ ಮಾಡ್ಬೋದು. ನೀವು ಹೇಳ್ತಾ ಇರುವಂತ ಎಲ್ಲಾ ಶೇರ್ ಅನ್ನು ನೋಡಿದ್ರೆ ಅರೌಂಡ್ 20 ಇಲ್ಲ ಬಿಲೋ 20 PE ನಲ್ಲೇ ಇದೆ. ಅಷ್ಟೇ ಅದೇ ನಾನು ಹೇಳ್ದೆ. ಈಗಲೂ ನೀವು ಬಿಲೋ 15 ಹೋಗೋವರೆಗೂ ವೇಟ್ ಮಾಡಿ. ನಾನು ಹೇಳಿಲ್ಲ, ಯಾಕಂದ್ರೆ ರೂಪಾಯಿ ಬೀಳ್ತಾ ಇದೆ. ಈ ರೂಪಾಯಿ ಟಕ್ಕಂತ 92 ಹೋಗ್ಬಿಡ್ತು ಅಂತಂದ್ರೆ ಇದು ಸ್ಟೇಬಲ್. ಸೊ 15ಕ್ಕಿಂತ ಕೆಳಗಡೆ ಹೋದ್ರೆ ಇನ್ನು ಸ್ವಲ್ಪ ನೀವು ಕನ್ಸಿಡರ್ ಮಾಡ್ಕೋಬಹುದು. ಓಕೆ ಸರ್, ಸೊ ಇವತ್ತು ವಿಡಿಯೋದಲ್ಲಿ ಒಂದು ದೊಡ್ಡ ಕ್ಯಾಚ್ ಸಿಕ್ಕಿದೆ ಅಂತ ಅನ್ಕೋತಾ ಇದ್ದೀನಿ.